ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ಕಂದಾಯ ಭವನದಲ್ಲಿ ಹಗಲು ದರೋಡೆ ನಡೀತಾ ಇದೆ. ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ. ಖಾಸಗಿ ವ್ಯಕ್ತಿಗಳು ಸರ್ಕಾರದ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಇಲಾಖೆಯ ಪಾಸ್ವರ್ಡ್ ನೀಡಿ ಕೆಲಸ, ಲಂಚ ಪಡೆದು ಜಾತಿ ಸರ್ಟಿಫಿಕೇಟ್ ಅನ್ನ ಮಾಡ್ತಾ ಇರುವಂತಹ ಬ್ರೋಕರ್ಗಳು. ತಹಶೀಲ್ದಾರ್ ಪರೋಕ್ಷವಾಗಿ ಬ್ರೋಕರ್ ಅನ್ನ ಕೂರಿಸಿ ವಸೂಲಿ ಮಾಡಲಾಗ್ತಾ ಇದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಬ್ರೋಕರ್. ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಗ್ರೇಡ್ 2 ಅಂತ ಬೋರ್ಡ್ ಹಾಕಬೇಕಾಗಿತ್ತು, ಆದ್ರೆ ತಹಶೀಲ್ದಾರ್ ಅಂತ ಬೋರ್ಡ್ ಹಾಕೊಂಡಿರುವಂತಹ ಕೃಷ್ಣಮೂರ್ತಿ. ಬ್ರೋಕರ್ ಪುರುಷೋತ್ತಮರಿಂದ ಈ ಹಗಲ ದರೋಡೆ ಆಗ್ತಾ ಇದೆ. ಬ್ರೋಕರ್ಗಳಾದ ಚಂದ್ರು, ಸುರೇಶ್ ಮತ್ತು ಪೂರ್ಣಚಂದ್ರ ವಿರುದ್ಧ ಈಗ ದೂರು. ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂತಹ ಅಭಿಷೇಕ್ ದೂರು ಕೊಟ್ಟಿದ್ದಾರೆ. ಅಟಲ್ ಜಿ ಜನಸ್ನೇಹಿ ಕೇಂದ್ರದ ನಿರ್ದೇಶಕರಿಗೆ ದೂರು ಕೊಡಲಾಗಿದೆ. ಪ್ರತಿ ತಿಂಗಳು ಇಂತಿಷ್ಟು ಹಣ ನೀಡಬೇಕಾಗಿರುವಂತಹ ಈ ಆಪರೇಟರ್ಗಳು ಕಂದಾಯ ಭವನದಲ್ಲಿ ಹಗಲು ದರೋಡೆಗಿಳಿದಿದ್ದಾರೆ. ಲಂಚ ಪಡೆದು ಜಾತಿ ಸರ್ಟಿಫಿಕೇಟ್ ಮಾಡಿಕೊಡ್ತಾ ಇದ್ದಾರೆ ಬ್ರೋಕರ್ಸ್. ಸರ್ಕಾರದ ಇಲಾಖೆಯ ಪಾಸ್ವರ್ಡ್ ನೀಡಿ ಕೆಲಸ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಪರೋಕ್ಷವಾಗಿ ಬ್ರೋಕರ್ ಕೂರಿಸಿ ಹಾಗಿದ್ರೆ ವಸೂಲಿ ಮಾಡ್ತಾ ಇದ್ದಾರಾ? ಯಾಕಂದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿಯಾಗಿರೋದು. ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಕಚೇರಿಗೆ ಬರೋದು ಹೇಗೆ, ಕೆಲಸ ಮಾಡೋದು ಹೇಗೆ, ಅದರಲ್ಲೂ ಹಗಲು ದರೋಡೆ ಮಾಡ್ತಿದ್ದಾರೆ. ಬೆಂಗಳೂರಿನ ಕಂದಾಯ ಭವನದಲ್ಲಿ ಹಗಲು ದರೋಡೆ. ಕೃಷ್ಣಮೂರ್ತಿ ಅಂತ ಕರೆದವರು ಗ್ರೇಡ್ 2 ತಹಶೀಲ್ದಾರ್ ಇದ್ದಾರೆ. ಅಲ್ಲಿ ಏನು ಅಂತಂದರೆ ಅಲ್ಲಿ ಸುರೇಶ್ ಅನ್ನೋರು ಆಪ್ರೇಟರ್ ಆಗಿದ್ದಾರೆ. ಅಂದರೆ ಅವರು RTC ಕೊಡಬೇಕು. RTC ಕೊಡಬೇಕಾಗಿರ್ತಕ್ಕಂಥ ಆಪ್ರೇಟ್ರು ಏನು ಮಾಡ್ತಾರೆ, ಇಲ್ಲಿ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ಸ್ಗಳೆಲ್ಲ ಇವ್ರುಗಳಲ್ಲಿ ಅಪ್ಲೈ ಮಾಡ್ತಾರೆ. ಅದ್ರ ಜೊತೆಲಿ ಇನ್ನೊಬ್ಬರು ಏನಂತಾರೆ ಪೂರ್ಣಚಂದ್ರ ಅಂತ. ಪೂರ್ಣಚಂದ್ರ ಅನ್ನೋರು ಅಲ್ಲಿ ಖಾಸಗಿ ವ್ಯಕ್ತಿ ಏನು ಮಾಡ್ತಾರೆ, ಅಲ್ಲಿ ಈ ಒಂದು ಸರ್ಟಿಫಿಕೇಟ್ಸ್ಗಳಿಗೆಲ್ಲ ಇವರುಗಳೇ ಅಪ್ಲೈ ಮಾಡೋದು. ಮತ್ತು ಇನ್ನು ಬ್ರೋಕರ್ಗಳ ಮುಖಾಂತರ ಬಂದರೆ ಅಲ್ಲಿ ಕೆಲಸಗಳಾಗುತ್ತೆ. ಬ್ರೋಕರ್ಗಳಂತಂದರೆ ಯಾರು ಇಲ್ಲಿ, ಇದೇ ಪೂರ್ಣಚಂದ್ರ ಅವರನ್ನು ಇಲ್ಲಿ ದುಡ್ಡು ಕಲೆಕ್ಷನ್ ಮಾಡೋದು. ಮತ್ತು ಇನ್ನೊಂದು ಮೋಹನ ಅಂತ. ಕೃಷ್ಣಮೂರ್ತಿ ಅವ್ರಿಗೆ ಯಾವುದೇ ರೀತಿ ಏನಾದ್ರು ದುಡ್ಡು ಲಂಚ ಪಡಿಬೇಕು ಅಂತಂದರೆ ಮೋಹನ ಅವ್ರ ಮುಖಾಂತರ ಇವರು ಲಂಚವನ್ನು ಪಡಿತಾರೆ. ಮೋಹನ ಅನ್ನೋವಂಥ ವ್ಯಕ್ತಿ ಇಲ್ಲಿ ಅವ್ರದ್ದು ಹಿಂದೆಗಡೆ ಒಂದು ಸಂಘ ಇವ್ರದ್ದಿದೆ. ಆ ಸಂಘದ ಆಫೀಸ್ ಇದೆ. ಆ ಆಫೀಸಲ್ಲಿ ಕೂತ್ಕೊಂಡು ಇವರು ಅರ್ಜಿಗಳಾಗ್ತಾ ಇರ್ತಾರೆ. ಅದನ್ನ ಕಾರ್ಡ್ಗೆ ಮೂವ್ ಮಾಡ್ತಾರೆ. ಯಾರು, ಈ ಪೂರ್ಣಚಂದ್ರ, ಈ ಮೋಹನ, ಈ ಯಾರು ಸುರೇಶ್ ಅನ್ನೋ ವ್ಯಕ್ತಿ ಇದ್ದಾರಲ್ಲ, ಇವರುಗಳೆಲ್ಲ ಮೂವ್ ಮಾಡ್ತಾರೆ. ಇದಕ್ಕೆಲ್ಲ ಮುಖ್ಯ ಮೇಯ್ನು ಇದಕ್ಕೆಲ್ಲ ಬಂದು ಕಾರಣ ಅಂತಂದರೆ ಈ ಚಂದ್ರು ಅಂತ ಟೆಕ್ ಇದ್ದಾರೆ. ಈ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತಿದೆಯಲ್ಲ, ಆ ಸಕಾಲ ಒಂದು ಇದರಲ್ಲಿ ಒಂದು ಟೆಕ್ ಚಂದ್ರು ಅನ್ನೋರಿದ್ದಾರೆ. ಅವ್ರೇನು ಮಾಡ್ತಾರೆ, ಇಂಥ ಖಾಸಗಿ ವ್ಯಕ್ತಿಗಳನ್ನೆಲ್ಲ ಇಲ್ಲಿ ಬರಮಾಡಿಕೊಂಡು ಅವ್ರನ್ನೆಲ್ಲ ಅಲ್ಲಿ ಗುಡ್ಡೆ ಹಾಕ್ಕೊಂಡು ಈ ಥರ ದುಡ್ಡು ಮಾಡೋ ಒಂದು ಉದ್ದೇಶದಿಂದ ಇವರೇನು ಮಾಡ್ತಾರೆ, ಈ ಥರದ್ದು ಒಂದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಂದಾಯ ಭವನದಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಏನ್ ಕೆಲಸ ಅನ್ನೋದು ಸಹಜವಾಗಿ ಪ್ರಶ್ನೆ. ಹಾಗಾದ್ರೆ ಈ ಬ್ರೋಕರ್ಗಳನ್ನ ಕೂರಿಸಿ ತಹಶೀಲ್ದಾರರು ಹಣ ವಸೂಲಿ ಮಾಡ್ತಾ ಇದ್ದಾರಾ ಅಂತ? ಖಂಡಿತ. ಬೆಂಗಳೂರಿನ ಕಂದಾಯ ಭವನ ಏನಿದೆ ಅಲ್ಲಿ ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಕಚೇರಿ ಇರ್ತಕ್ಕಂಥದ್ದು. ಅಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಕಂದಾಯ ಭವನದ ತಹಶೀಲ್ದಾರ್ ಕಚೇರಿಯಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳನ್ನ ಕೂರಿಸಿ ಅಧಿಕಾರಿಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಭಿಷೇಕ್ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಲಂಚವನ್ನ ತೆಗೆದುಕೊಂಡು ಸರ್ಟಿಫಿಕೇಟ್ ಗಳನ್ನ ನೀಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಕೆಲವು ರೇರ್ ಅಂದ್ರೆ SC ST ಸೇರಿದಂತೆ ಇತರ ಜನಾಂಗಕ್ಕೆ ಸೇರಿದಂತಹ ಸರ್ಟಿಫಿಕೇಟ್ಗಳನ್ನ ಕೊಡ್ಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಯಾರು ಆ ಜನಾಂಗ ಇರೋದಿಲ್ಲ ಅಂತವ್ರಿಗೂ ಸಹ ಸರ್ಟಿಫಿಕೇಟ್ ಗಳನ್ನ ಫೇಕ್ ಆಗಿ ಮಾಡ್ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು. ತಹಶೀಲ್ದಾರರು ಪರೋಕ್ಷವಾಗಿ ಬ್ರೋಕರ್ ಗಳನ್ನ ಕೂರಿಸಿ ಅಲ್ಲಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಆ ಬ್ರೋಕರ್ ಗಳಾದಂತಹ ಚಂದ್ರು, ಸುರೇಶ್ ಮತ್ತು ಪೂರ್ಣಚಂದ್ರ ಏನಿದ್ದಾರೆ
ಇವರೆಲ್ಲರೂ ಸಹ ಅಲ್ಲಿ ಕೂತ್ಕೊಂಡು ಹಣವನ್ನ ಮಾಡಿ ತಹಶೀಲ್ದಾರ್ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಆ ಕಟ್ಟಡದ ಹಿಂದೆ ಕಂದಾಯ ಭವನದ ಕಟ್ಟಡದ ಹಿಂದೆ ಒಂದು ಕ್ಯಾಂಟೀನ್ ಇರ್ತಕ್ಕಂಥದ್ದು. ಕ್ಯಾಂಟೀನ್ ನಲ್ಲಿ ಇರ್ತಕ್ಕಂಥ ಕ್ಯಾಶಿಯರ್ಗೆ ಯಾವುದೇ ಲಂಚದ ಹಣವನ್ನ ಕೊಡ್ಲಾಗುತ್ತೆ. ಸಂಜೆ ಹೋಗಿ ತಹಶೀಲ್ದಾರ್ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ರೀತಿ ಘಟನೆಗಳು ಪ್ರತಿನಿತ್ಯ ಕಂದಾಯ ಭವನದಲ್ಲಿ ನಡೀತಾ ಇರ್ತಕ್ಕಂಥದ್ದು. ತಹಶೀಲ್ದಾರ್ ಮುಖ್ಯವಾಗಿ ಏನಂದ್ರೆ ದಕ್ಷಿಣ ತಹಶೀಲ್ದಾರ್ ಗ್ರೇಡ್ 2 ಅಂತ ಇರ್ಬೇಕಿತ್ತು. ಆದ್ರೆ ತಹಶೀಲ್ದಾರ್ ಅಂತಾನೆ ಬೋರ್ಡ್ ಹಾಕೊಂಡು ಕೃಷ್ಣಮೂರ್ತಿ ಕೂತಿರ್ತಕ್ಕಂಥದ್ದು. ಇವ್ರಿಗೆಲ್ಲರಿಗೂ ಸಹ ಪೂರ್ಣಚಂದ್ರ ಅಂತ ಹೇಳಿ ಮತ್ತೆ ಚಂದ್ರು ಅಲ್ಲಿರ್ತಕ್ಕಂಥ ಇನ್ಚಾರ್ಜ್ ಏನಿದ್ದಾರೆ ಹಣವನ್ನ ಕಲೆಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಈ ಬಗ್ಗೆ ಮಾನವ ಆಯೋಗ ಅಧ್ಯಕ್ಷ ಆಗಿರ್ತಕ್ಕಂಥ ಅಭಿಷೇಕ್ ಕೂಡ ದೂರು ಕೊಟ್ಟರು ಸಹ ಇದುವರೆಗೂ ಸಹ ಯಾವುದೇ ರೀತಿ ಕ್ರಮ ಆಗಿಲ್ಲ. ಗುತ್ತಿಗೆದಾರರಿಂದಲೂ ಸಹ ತಿಂಗಳಿಗೆ 25,000 ಹಣ ಪಡಲಾಗ್ತಾ ಇದೆ. ಅದರಲ್ಲಿ ಕಂಪ್ಯೂಟರ್ ಆಪರೇಟರ್ಗಳೇನಿದ್ದಾರೆ ಅವರೆಲ್ಲರೂ ಸಹ ಪ್ರತಿನಿತ್ಯ ಕೆಲಸ ಮಾಡ್ತಾರೆ. ಅವರ ಅಪಾಯಿಂಟ್ಮೆಂಟ್ ಸಹ ಇಲ್ಲಿಗಲ್ ಆಗಿರ್ತಕ್ಕಂಥದ್ದು. ಮತ್ತೆ ಅವರು ಅಲ್ಲಿ ಅಪಾಯಿಂಟ್ ಆಗಬೇಕಂದ್ರೂ ಸಹ ಲಂಚ ಕೊಡ್ಬೇಕು. ಮತ್ತೆ ಪ್ರತಿ ತಿಂಗಳು ಆರೋಪಿ ಏನಿದೆ ಚಂದ್ರು ಮತ್ತೆ ಪೂರ್ಣಚಂದ್ರ 25,000 ಗೂಗಲ್ ಪೇ ಫೋನ್ ಪೇ ಮಾಡಿ ಲಂಚವನ್ನು ಸಹ ಕೊಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕಂದಾಯ ಭವನದಲ್ಲಿ ಈಗ ಹಗಲು ದರೋಡೆ ಆಗ್ತಾ ಇದೆ. ದೂರನ್ನ ಸಹ ದಾಖಲು ಮಾಡಲಾಗಿದೆ. ತಕ್ಷಣ ಅದಕ್ಕೆ ಕ್ರಮ ಆಗಬೇಕಾಗಿದೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.